ಎಸ್ ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಎಲ್ಲಿವರೆಗೆ ಬಂತು ಅಂತ ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ ರಾಜಕೀಯ ನಡೀತಾ ಇದೆಯಾ ಅಂತದೊಂದು ಗುಮಾನಿ. ಯಾಕಂದ್ರೆ ವಿಡಿಯೋ ವೈರಲ್ ಮಾಡಿದವರ ಬಗ್ಗೆ ಎಸ್ಐಟಿಯಿಂದ ಸಾಫ್ಟ್ ಕಾರ್ನರ್ ಅನಿಸ್ತಾ ಇದೆ. ವಿಡಿಯೋ ಮಾಡಿದ್ದೆಷ್ಟು ದೊಡ್ಡ ಅಪರಾಧನೋ ವಿಡಿಯೋ ವೈರಲ್ ಮಾಡಿದ್ದು ಕೂಡ ಅಪರಾಧ ಆಗತ್ತೆ. ಕಾರ್ತಿಕ್ ಬಳಿ ಇದ್ದಂತಹ ವಿಡಿಯೋವನ್ನ ಹಾಗಿದ್ರೆ ಹರಿಬಿಟ್ಟವರಿಯ ಆರೋಪಿಗಳಾದ ಕಾರ್ತಿಕ್, ನವೀನ್ ಗೌಡ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ವೈರಲ್ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗಿದೆ, ಎಸ್ಐಟಿ ವರ್ಗ ಆಗಿದೆ, ಜಾಮೀನು ಅರ್ಜಿ ವಜಾ ಆಗಿದೆ. ಆದ್ರೂ ಕೂಡ ಈ ಆರೋಪಿಗಳ ಬಂಧನ ಆಗಿಲ್ಲ. ಪೆನ್ ಡ್ರೈವ್ ರಿಲೀಸ್ ಮಾಡಿದವರ ಸಾಕ್ಷ್ಯವನ್ನ ಎಸ್ಐಟಿ ಕಲೆ ಹಾಕಿದೆ. ಆ ಕಲೆ ಹಾಕಿರುವ ಸಾಕ್ಷಿಗಳನ್ನ ಆಧರಿಸಿ ಐವರ ಮೇಲೆ ಅನುಮಾನ ಮೂಡಿದೆ. ಆ ಐವರೇ ಕಾರ್ತಿಕ್, ನವೀನ್ ಗೌಡ, ಪುಟ್ಟರಾಜು, ಚೇತನ್ ಮತ್ತು ಶರತ್. ಐವರ ವಿರುದ್ಧ ಕೇಸ್ ದಾಖಲಾಯಿತು. ಅವರು ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು, ಅದು ವಜಾ ಆಗಿದೆ. ಇಷ್ಟಿದ್ದೂ ಕೂಡ ಅವರನ್ನ ವಶಕ್ಕೆ ಪಡೆಯೋದಾಗ್ಲಿ, ವಿಚಾರಣೆ ನಡೆಸೋದಾಗ್ಲಿ ಯಾವುದೇ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ರಾಜಕೀಯ ಆಗ್ತಾ ಇದೆಯಾ ಅಥವಾ ಈ ಆರೋಪಿಗಳ ವಿರುದ್ಧ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಎದುರಿಸ್ತಾ ಅವರ ವಿರುದ್ಧ ಸಾಫ್ಟ್ ಕಾರ್ನರ್ ಹೊಂದಿದೆಯಾ? ಹಾಗಿದ್ರೆ ಎಸ್ಐಟಿ ಯಾಕೆ ಕೇಸ್ ದಾಖಲಾದರೂ ಕೂಡ ವಿಚಾರಣೆ ಕರಿತಿಲ್ಲ, ವಶಕ್ಕೆ ಪಡಿತಿಲ್ಲ ಅನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಒಂದು ಕಡೆ ಪ್ರಜ್ವಲ್ ನಾಪತ್ತೆಯಾಗಿ 15 ದಿನ ಆಗ್ತಾ ಇದೆ. ಆತನಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ. ಸಂತ್ರಸ್ತೆಯರ ಹೇಳಿಕೆಗಳನ್ನು ದಾಖಲಿಸಲಾಗ್ತಾ ಇದೆ. ಈ ಮಧ್ಯೆ ವಿಡಿಯೋ ವೈರಲ್ ಮಾಡಿ ಮಹಿಳೆಯರ ಮಾನ ಹರಾಜಾಗ್ತಂತಹ ಆ ಆರೋಪಿಗಳನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾದ್ರೆ ಇದನ್ನ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹ ಸಹಜವಾಗೇ ಕಾಡುತ್ತೆ. ಯಾಕಂದ್ರೆ ವಿಡಿಯೋ ವೈರಲ್ ಮಾಡಿರೋದು ಸಹ ದೊಡ್ಡ ಅಪರಾಧವೇ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದೆ, ಅವರ ಜಾಮೀನು ರದ್ದಾಗಿದೆ. ಆದ್ರೂ ಸಹ ಎಸ್ಐಟಿ ಹಾಗಾದ್ರೆ ಯಾಕೆ ವಶಕ್ಕೆ ಪಡೆದುಕೊಂಡಿಲ್ಲ, ಅವರ ವಿಚಾರಣೆಯನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಕಾರ್ತಿಕ್, ನವೀನ್ ಗೌಡ, ಪುಟ್ಟರಾಜು, ಚೇತನ್ ಹಾಗೆ ಶರತ್ ವಿರುದ್ಧ ಕೇಸ್ ಆಗಿದೆ. ಎಸ್ಐಟಿ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ವೈರಲ್ ಮಾಡಿರುವಂತಹ ವ್ಯಕ್ತಿಗಳನ್ನ ವಿಚಾರಣೆ ಯಾಕೆ ನಡೆಸ್ತಾ ಇಲ್ಲ, ಅವರನ್ನ ಯಾಕೆ ವಶಕ್ಕೆ ಪಡೆದಿಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಬಹಳಷ್ಟು ಪ್ರಶ್ನೆಗಳಾಗಿ ಉಳ್ಕೊಂಡಿವೆ. ಒಂದು ಕಡೆ ಪ್ರಜ್ವಲ್ ಹುಡುಕಾಟ ಆಗ್ತಾ ಇದೆ, ಸಂತ್ರಸ್ತೆಯರು ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಈ ಮಧ್ಯೆ ಮತ್ತೊಂದು ಪ್ರಮುಖವಾದಂತಹ ಆರೋಪ ಇರುವಂತದ್ದು ಈ ವಿಡಿಯೋ ವೈರಲ್ ಮಾಡಿರೋದು. ಅದು ಕೂಡ ಬಹಳ ದೊಡ್ಡ ಅಪರಾಧ. ಅವ್ರ ಬಗ್ಗೆ ಯಾಕೆ ಗಮನ ಕೊಡಲಾಗ್ತಾ ಇಲ್ಲ, ಅವರನ್ನ ವಿಚಾರಣೆಗೆ ಯಾಕೆ ಒಳಪಡಿಸಲಾಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ? ಪ್ರತಿಮಾ, ಎಸ್ಐಟಿ ತನಿಖೆಯ ಮೇಲೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗಲಿಕ್ಕೆ ಇದೇ ಕಾರಣ ಅನ್ನುವಂಥದ್ದು. ಅಂದ್ರೆ ಯಾವಾಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹೊರಗಡೆ ಬಂತು, ವಿಡಿಯೋಗಳನ್ನ ವೈರಲ್ ಮಾಡಲಾಯಿತು, ಅದಾದ ತಕ್ಷಣ ಸರ್ಕಾರ ಒಂದು ಎಸ್ಐಟಿಯನ್ನ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಮತ್ತೆ ಈ ವಿಡಿಯೋಗಳನ್ನ ಯಾರು ವೈರಲ್ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಆದ್ರೆ ತನಿಖೆ ಆರಂಭ ಆದ ನಂತರ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಹುಡುಕಾಟವನ್ನ ಮಾಡ್ತಾ ಇದ್ವಿ ಅನ್ನುವಂಥದ್ದು, ಮತ್ತೆ ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ವಿ. ಒಂದು ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ತಕ್ಷಣಕ್ಕೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಹಾಸನದ ಸನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಒಂದು ವಿಡಿಯೋಗಳನ್ನ ಹರಿಬಿಟ್ರು ಅವರ ಮೇಲೆ ಕೂಡ ಸ್ಪೆಸಿಫಿಕ್ ಆಗಿ ಎಫ್ಐಆರ್ ಗಳಾಗಿದೆ. ಅವರು ನ್ಯಾಯಾಲಯದ ಮೊರೆ ಹೋಗ್ತಾರೆ, ನಮಗೆ ಆಂಟಿಸಿಪೇಟರಿ ಬೇಲ್ ಬೇಕು ಅಂತೇಳಿ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿಮಗೆ ಆಂಟಿಸಿಪೇಟರಿ ಬೇಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಗಂಭೀರವಾದಂತಹ ಆರೋಪ ಇದೆ ಅನ್ನುವಂಥದ್ದು. ಸೊ ಅಷ್ಟಾದ್ರೂ ಕೂಡ ಯಾಕೆ ಈ ಆರೋಪಿಗಳನ್ನ ಕಾರ್ತಿಕ್ ಆಗ್ಲಿ, ಚೇತನ್ ಆಗ್ಲಿ, ಜೊತೆಗೆ ನವೀನ್ ಗೌಡ, ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಸೊ ಇವ್ರು ಎಲ್ಲರನ್ನೂ ಯಾಕೆ ವಶಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತದ್ದು. ಒಂದು ಕಡೆ ರೇವಣ್ಣ ಅವರು ಆಂಟಿಸಿಪೇಟರಿ ಬೇಲ್ ಬೇಕು ಅಂತ ಹೇಳಿ ಹೋಗಿ ಕೋರ್ಟ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ವಜಾ ಆದ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಏನು ಅರೆಸ್ಟ್ ಮಾಡುವಂತ ಕೆಲಸಗಳಾಗುತ್ತೆ. ಇವರ ಆಂಟಿಸಿಪೇಟರಿ ಬೇಲ್ ವಜಾ ಆಗಿ 3 ದಿನಗಳು ಕಳೆದಿದೆ. ಆದ್ರೂ ಕೂಡ ಯಾಕೆ ವಶಕ್ಕೆ ಪಡಿತಾ ಇಲ್ಲ ಅನ್ನುವಂಥದ್ದು. ಮತ್ತೆ ಇಲ್ಲ ಒಂದ್ ಕಡೆ ಇದು ಸರ್ಕಾರ ಆಗ್ಲಿ ಎಸ್ಐಟಿ ಆಗ್ಲಿ ಒನ್ ಸೈಡೆಡ್ ಅಂದ್ರೆ ವಿಚಾರಣೆಯನ್ನ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಕೇವಲ ಒಂದು ವರ್ಗವನ್ನ ಅಥವಾ ಒಂದು ಇಲ್ಲೊಂದ್ ಕಡೆ ರೇವಣ್ಣ ಅವರ ಕುಟುಂಬವನ್ನ ಅಷ್ಟೇ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಮತ್ತೆ ಅವರ ವಿರುದ್ಧ ಯಾರೊಂದಷ್ಟು ಸಂಚಲನ ಮಾಡಿದ್ರು, ಈ ವಿಡಿಯೋಗಳನ್ನ ಹೊರಗಡೆ ಬಿಟ್ಟಿದ್ರು, ಅವರ ಮೇಲೆ ಒಂದು ಸಾಫ್ಟ್ ಕಾರ್ನನ್ನ ತೋರ್ತಾ ಇದೆಯಾ ಅನ್ನುವಂಥದ್ದು. ಯಾಕೆಂದ್ರೆ ಇವರಿಗೆ ಅಟ್ಲೀಸ್ಟ್ ನೋಟಿಸ್ ಆದ್ರೂ ಕೊಡಬೇಕು. ನಮಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಕೇವಲ ಕಾರ್ತಿಕ್ ಒಬ್ಬನಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ದು. ಇನ್ನುಳಿದಂತ ನವೀನ್ ಗೌಡ ಆಗ್ಲಿ ಅಥವಾ ಪುಟ್ಟಿಗಾಗ್ಲಿ, ಜೊತೆಗೆ ಚೇತನ್ ಮತ್ತೆ ಮತ್ತೊಬ್ಬನಿಗಾಗ್ಲಿ ಈ ಒಂದು ನೋಟಿಸ್ ಅನ್ನು ಕೂಡ ಈವರೆಗೂ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾದ ವಿಚಾರ ಆಗಿರುವಂತದ್ದು. ಯಾಕೆಂದ್ರೆ ಇವ್ರನ್ನ ಹೊರಗಡೆ ಬಿಟ್ಟಿದ್ದೆ ಆದಲ್ಲಿ ಮತ್ತೆ ಈ ರೀತಿಯಾದಂತಹ ಇನ್ನೊಂದಷ್ಟು
ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಬಹುದು ಅಥವಾ ಈವರೆಗೆ ಮಾಡಿದಂತ ಕ್ರೈಮ್ನ ಸಾಕ್ಷಿಗಳನ್ನು ನಾಶ ಮಾಡಬಹುದು. ಸೊ ಯಾವುದೇ ಒಂದು ಕ್ರೈಮ್ ಆದ ತಕ್ಷಣ ಇಂತಹ ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಂತ ಹೇಳಿ ಗೊತ್ತಾದ್ರೆ ಆದಷ್ಟು ಬೇಗ ತನಿಖಾಧಿಕಾರಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಥವಾ ಅಗತ್ಯ ಇದ್ರೆ ಅದನ್ನ ವಶಕ್ಕೆ ಪಡೆದು ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಬಹುದು. ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಅವಕಾಶವನ್ನ ಕೊಡದೆ ತನಿಖೆಯನ್ನ ಮಾಡಬೇಕಾಗುತ್ತೆ. ಸೊ ಆದ್ರೆ ಇಲ್ಲಿ ಅವ್ರನ್ನ ಓಡಾಡ್ಲಿಕ್ಕೆ ಆರಾಮಾಗಿ ಓಡಾಡ್ಲಿಕ್ಕೆ ಬಿಟ್ಟಿರುವಂತಹದ್ದು ಮತ್ತೆ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸದೇ ಇರುವಂತಹದ್ದು. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತಹದ್ದು. ಸೊ ಇದು ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಮಾತಾಡ್ತಾ ಇರುವಂತದ್ದು ಏನಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಆಗ್ಲಿ ಅಥವಾ SIT ಆಗ್ಲಿ ಒಂದು ವರ್ಗವನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ, ಮತ್ತೊಂದು ವರ್ಗವನ್ನ ಅವರ ವಿರುದ್ಧ ಸಂಚಲನ ಮಾಡಿದಂತವರು ಅಥವಾ ಆ ವಿಡಿಯೋಗಳು, ಯಾಕೆಂದ್ರೆ ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿರೋದಕ್ಕಿಂತ ಮತ್ತಷ್ಟು ಮಹಿಳೆಯರ ಘನತೆಗೆ ಧಕ್ಕೆ ತರುವ ರೀತಿ ವಿಡಿಯೋಗಳನ್ನು ವೈರಲ್ ಮಾಡಿ ಸಾಕಷ್ಟು ಮಹಿಳೆಯರು ತಲೆ ಎತ್ಕೊಂಡು ಅವರ ಊರುಗಳಲ್ಲಿ ಅಥವಾ ಅವರ ಬೀದಿಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಅಷ್ಟೊಂದು ಗಂಭೀರವಾದ ಕ್ರೈಮ್ ಮಾಡಿದವರಿಗೆ ಯಾಕೆ ರಕ್ಷಣೆ ಕೊಡಲಾಗ್ತಾ ಇದೆ, ಯಾಕೆ ಅವ್ರನ್ನ ವಿಚಾರಣೆ ಮಾಡ್ತಾ ಇಲ್ಲ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಹುಡ್ತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್. ತಮ್ಮೆಲ್ಲ ಮಾಹಿತಿಗೆ ಮತ್ತಷ್ಟು ಸಂಪರ್ಕ ಮಾಡ್ತೀವಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.